ಈ ಜಾಗ ಇದೆಯಲ್ಲ, ಇದು ಯಂತ್ರೋದ್ಧಾರಕ ಹನುಮಂತ ದೇವರ ಗರ್ಭಗುಡಿಯ ಮುಂಭಾಗ. ಇಲ್ಲಿಂದ ನಾವು ನಿಂತು ಹನುಮಂತ ದೇವರನ್ನ ನೋಡಿದ್ರೆ ನಮಗೆ ಷಟ್ಕೋನದಲ್ಲಿ ಹನುಮಂತ ದೇವರು ದಿಗ್ಬಂಧನೆ ಆಗಿರೋದು ಕಾಣುತ್ತೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದೇ ಹಾಗೆ. ಅವರ ತಪಶಕ್ತಿಯಿಂದ ದಿಗ್ಬಂಧನ ಮಾಡಿ ಸರ್ವ ಭಕ್ತರಿಗೂ ಅನುಕೂಲವಾಗುವಂತೆ ಇಲ್ಲಿ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಹಾಗೆ ಇವತ್ತು ಈ ಸ್ವಾಮಿಗೆ ವಿಶೇಷವಾದ ಅಭಿಷೇಕ ಪೂಜಾದಿಗಳು ನೆರವೇರುತ್ತೆ. ಆ ಎಲ್ಲ ದೃಶ್ಯಗಳನ್ನ ನಾವು ನೋಡೋಣ. ಹರಿ ಓಂ ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ ನಾನಾರತ್ನಸಮಾಯುಕ್ತಕುಂಡಲಾದಿವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಾಗತೈಃ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ ಧೂಪದೀಪಾದಿನೈವೇದ್ಯೈಃ ಪಂಚಖಾದ್ಯೈಶ್ಚ ಶಕ್ತಿತಃ ಭಜಾಮಿ ಶ್ರೀಹನುಮಂತಂ ಹೇಮಕಾಂತಿಸಮಪ್ರಭಂ ವ್ಯಾಸತೀರ್ಥಯತೀಂದ್ರೈಶ್ಚ ಪೂಜಿತಂ ಪ್ರಣಿಧಾನತಃ ತ್ರಿವಾರಂ ಯಃ ಪಠೇನ್ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು ಪುತ್ರಾರ್ಥೀ ಲಭತೆ ಪುತ್ರಾನ್ ಯಶೋರ್ಥೀ ಲಭತೆ ಯಶಃ ವಿದ್ಯಾರ್ಥೀ ಲಭತೆ ವಿದ್ಯಾಂ ಧನಾರ್ಥೀ ಲಭತೆ ಧನಂ ಸರ್ವಥಾ ಮಾಸ್ತು ಸಂದೇಹೋ ಹರಿಃ ಸಾಕ್ಷಾತ್ ಜಗತ್ಪತಿಃ ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ. ವ್ಯಾಸರಾಜ ಸಂತೋಷದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಿಮ್ಮನ್ನು ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಹಾಗಂತ ಕೇಳಿದಾಗ ಆಗ ಸ್ವಪ್ನಾವಸ್ಥೆಯಲ್ಲಿ ತೋರಿಸ್ತಾರೆ. ಪದ್ಮಾಸನ ಹಾಕಿ ಕೂತಿರೋದು, ಯೋಗ ಮುದ್ರೆ, ಧ್ಯಾನ ಮುದ್ರೆಯಲ್ಲಿ ಕೈಯಲ್ಲಿ ಜಪಮಣೆ, ಹಾಗೆ ಕರ್ಣಕುಂಡಲಿಗಳು, ಬಾಲದಿಂದಲೇ ಕಿರೀಟ ಮಾಡಿಕೊಂಡಿರತಕ್ಕಂಥ ಚಿತ್ರವನ್ನು ತೋರಿಸಿದಾಗ ವ್ಯಾಸರಾಯರು ಬಹಳ ಸಂತೋಷದಿಂದ ಮರುದಿವಸ ಒಂದು ಶುಭ ಮುಹೂರ್ತದಲ್ಲಿ ಇದೇ ಬಂಡಿಯ ಮೇಲೆ ಅಂಗಾರದಿಂದ ಚಿತ್ರ ಬರೆದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ಮೇಲೆ ಮರುದಿವಸ ಬರ್ತಾರೆ, ಪೂಜೆ ಮಾಡ್ಬೇಕಂತ ನೋಡ್ತಾರೆ, ಆ ಚಿತ್ರ ಬರೆದಿದ್ದೆಲ್ಲ ಅಳಿಸೋಗ್ಬಿಟ್ಟಿರ್ತದೆ, ಅಂದ್ರೆ ಹಾರಿ ಹೋಗ್ಬಿಟ್ಟಿರ್ತದೆ. ಆಗ ಪುನಃ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಪುನಃ ಚಿತ್ರ ಬರೀತಾರೆ, ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಪೂಜಾಗಳನ್ನು ಮಾಡ್ತಾರೆ. ಮತ್ತೆ ಮರುದಿವಸ ಬರ್ತಾರೆ, ನೋಡ್ತಾರೆ, ಇರೋದಿಲ್ಲ. ಹೀಗೆ 12 ಸಲ ಚಿತ್ರ ಬರೆದ್ರು ಕೂಡ 12 ಸಲ ಪ್ರಾಣದೇವ ಪ್ರತಿಷ್ಠಾಪನೆ ಆಗಲ್ಲ. ಆಗ ವ್ಯಾಸರಾಯರು ದೃಢವಾದ ಸಂಕಲ್ಪ ಮಾಡಿ, ನೀವು ಹೀಗಾದ್ರೆ ಇಲ್ಲಿ ನೀವು ಪ್ರತಿಷ್ಠಾಪನೆ ಆಗದಲ್ಲ, ನಿಮ್ಮನ್ನ ದಿಗ್ಬಂಧನ ಮಾಡಿ ನಾವು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆ ಬಂಡೆಯ ಮೇಲೆ ಷಟ್ಕೋನ ಬರೀತಾರೆ. ಆ ಷಟ್ಕೋನ ಮಧ್ಯದಲ್ಲಿ ಒಂದು ಪ್ರಾಣದೇವರ ಚಿತ್ರ ಆದ ಬರೆದು ಸುತ್ತಲೂ ವಲಯಾಕೃತ ಒಂದು ವೃತ್ತಾಕಾರ ಮಾಡ್ತಾರೆ. ಅದರ ಹೊರಗಡೆಗೆ 51 ಪದ್ಮದಳ, 12 ಸಲ ಏನು ಪ್ರಾಣದೇವರ ಚಿತ್ರ ಬರೆದು ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನೇ ಕಪಿರೂಪವಾಗಿ ದ್ವಾದಶ ಕಪಿಗಳು ಅಂತೇಳಿ ಸುತ್ತಲೂ ಬಂಧನ ಮಾಡಿದ್ದಾರೆ. ಆ ಕಪಿಗಳು ಹೇಗಿದೆ, ಮುಂದಿನ ಕಪಿಯನ್ನು ಬಾಲ ಹಿಡ್ಕೊಂಡಿದೆ, ಹಿಂದಿನ ಕಪಿಯನ್ನು ನೋಡ್ತಾ ಇದೆ. ಈ ರೀತಿ ಇರ್ತಕ್ಕಂತಹ ದೃಶ್ಯವನ್ನ ಬರೆದು ಒಳಗಡೆಗೆ 1 ಕೋಟಿ ಬೀಜ ಮಂತ್ರಗಳನ್ನ ಬರೆದಿದ್ದಾರೆ. 1 ಕೋಟಿ ಬೀಜಗಳನ್ನು ಬರೆದು ನಂತರ ತಮ್ಮ ತಪಸ್ಸಿನ ಬಲದಿಂದ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಮರುದಿವಸ ಬಂದು ನೋಡ್ತಾರೆ, ಎಲ್ಲ ಹಾಗೆ ಇರ್ತದೆ. ಇನ್ನು ಪ್ರಾಣದೇವರಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರ ಹಾಗೆ ಅಂತ ತಿಳ್ಕೊಂಡು ಸ್ತೋತ್ರ ಮಾಡ್ತಾರೆ. ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಶ್ರೀಪದುಮನಾಭನ ದೂತ, ಇದು ಏನೋ ಚರಿತ ಶ್ರೀಪದುಮನಾಭನ ದೂತ, ಸದಾ ಕಾಲದಲ್ಲಿ ಸರ್ವರ ಹೃದಯಾಂತರ್ಗತ, ಸದಾ ಕಾಲದಲ್ಲಿ ಸರ್ವರ ಹೃದಯಾಂತರ್ಗತ, ಇದು ಏನೋ ಚರಿತ ಯಂತ್ರೋದ್ಧಾರ. ಈ ಯಂತ್ರೋದ್ಧಾರಕ ಸನ್ನಿಧಿಯಲ್ಲಿ ಒಂದು ಹನುಮದ್ ವ್ರತ ದಾರ ಅಂತ ಸಿಗುತ್ತೆ. ಇಲ್ಲಿಗೆ ಭಕ್ತಾದಿಗಳು ಬರೋದೇ ಆ ದಾರವನ್ನ ಇಸ್ಕೊಳ್ಳಿಕ್ಕೆ. ಏನು ಆ ದಾರದ ವಿಶಿಷ್ಟತೆ ಅಂದ್ರೆ ನೋಡಿ, ಹೀಗೆ ಅರಿಶಿಣದ ಬಣ್ಣದಲ್ಲಿ ಈ ದಾರ ಇರುತ್ತೆ. ಇದನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತವನ್ನ ಆಚರಿಸ್ತಾರೆ. ಆ ವ್ರತದ ದಿನ ಸಂಕಲ್ಪ ಪೂರ್ವಕವಾಗಿ
ಈ ದಾರವನ್ನು ಕಟ್ಕೊಂಡ್ರೆ ನಮ್ಮ ಮನೋಭೀಷ್ಟಗಳು ಸಿದ್ಧಿಸುತ್ತೆ ಅನ್ನುವಂಥದ್ದು ಇಲ್ಲಿಗೆ ಬರುವಂತಹ ಪ್ರತಿ ಭಕ್ತರ ಅಭಿಪ್ರಾಯ, ನಂಬಿಕೆ. ಹಾಗಾಗಿಯೇ ಇಲ್ಲಿನ ಅರ್ಚಕರು ಅದನ್ನು ಸಿದ್ಧಿಸಿ ಕೊಡ್ತಾರೆ. ಅದನ್ನ ಇಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಸಾಲುಗಟ್ಟಿ ನಿಂತಿರ್ತಾರೆ. ವಾರಿಧಿಗೋಷ್ಪಾದ ನೀರಂತೆ ದಾಟಿದ, ವಾರಿಧಿಗೋಷ್ಪಾದ ನೀರಂತೆ ದಾಟಿದ, ಧೀರ ಯೋಗಾಸನ ಧಾರಿಯಾಗಿಪ್ಪುದು, ಧೀರ ಯೋಗಾಸನ ಧಾರಿಯಾಗಿಪ್ಪುದು. ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಯಂತ್ರೋದ್ಧಾರ. ದುರುಳ ಕೌರವರನ್ನು ವರಗದೆಯಲಿ ಕೊಂದು, ದುರುಳ ಕೌರವರನ್ನು ವರಗದೆಯಲಿ ಕೊಂದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿ